ಪ್ರಧಾನಿ ನರೇಂದ್ರ ಮೋದಿಯವರು ರಾಮ ಮಂದಿರದ ಶಂಕುಸ್ಥಾಪನೆಯ ನಂತರ ಅಥವಾ ಪ್ರಾಣ ಪ್ರತಿಷ್ಠಾಪನೆಯ ನಂತರ ಮತ್ತೊಮ್ಮೆ ಅಯೋಧ್ಯೆಗೆ ಭೇಟಿಯನ್ನು ಕೊಡ್ತಾ ಇರುವಂಥದ್ದು. ಇವತ್ತು ಅಯೋಧ್ಯೆಯಲ್ಲಿ ಅಕ್ಷರಶಃ ಹಬ್ಬದ ವಾತಾವರಣ ನಿರ್ಮಾಣವಾಗಿದೆ. ಇನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಬರ್ತಾರೆ ಎಂದಾಗ ಒಂದಿಷ್ಟು ಭದ್ರತೆಗಳ ವಿಚಾರದಲ್ಲೂ ಕೂಡ ಕ್ರಮಗಳನ್ನು ತೆಗೆದುಕೊಳ್ಳಬೇಕಾಗುತ್ತೆ. ಹಾಗಾದರೆ ಯಾವ ರೀತಿಯ ಭದ್ರತೆ ಇದೆ ನೋಡ್ತಾ ಹೋಗೋಣ. ಅಯೋಧ್ಯೆಯಲ್ಲಿ ಹೇಗಿದೆ ಭದ್ರತೆ? ಇವತ್ತು ಒಟ್ಟು 6,000 ಗಣ್ಯರು ಈ ಪುಣ್ಯ ಕಾಲಕ್ಕೆ ಸಾಕ್ಷಿಯಾಗ್ತಾ ಇದ್ದಾರೆ. 6,970 ಭದ್ರತಾ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಲಾಗಿದೆ ಭದ್ರತೆಗಾಗಿಯೇ. ಜೊತೆಗೆ ATS ಕಮಾಂಡೋಗಳು, NSG ಭದ್ರತಾ ಪಡೆ, ಇವರೆಲ್ಲರೂ ಕೂಡ ಪ್ರಧಾನಿಗಳು ಎಲ್ಲಿ ಹೋಗ್ತಾರೋ ಅಲ್ಲಿ ಇದ್ದೇ ಇರ್ತಾರೆ. ಈಗ ಅಯೋಧ್ಯೆಯ ರಾಮ ಮಂದಿರದ ಧ್ವಜಾರೋಹಣದ ಕಾರ್ಯಕ್ರಮದಲ್ಲೂ ಕೂಡ ಈ ಭದ್ರತಾ ಪಡೆಗಳಿಂದ ಭದ್ರತೆ ಇರುತ್ತೆ. ಇನ್ನು ಬಾಂಬ್ ನಿಷ್ಕ್ರಿಯ ದಳ, ಶ್ವಾನದಳ ಒಂದು ತಿಂಗಳಿಂದಲೂ ಕೂಡ ಇವರು ಪ್ರಿಪ್ರೇಷನನ್ನು ಮಾಡ್ಕೊಳ್ತಾನೆ ಇರ್ತಾರೆ. ಇನ್ನು VVIP ರಕ್ಷಣಾ ತಂಡಗಳಿಂದಲೂ ಕೂಡ ಭದ್ರತೆಯನ್ನು ಒದಗಿಸಲಾಗಿದೆ. ಆಂಟಿ ಡ್ರೋನ್ ಸಿಸ್ಟಮ್, ಮೆಟಲ್ ಡಿಟೆಕ್ಟರ್ ಜೊತೆಗೆ ಹೈ ರೆಸ್ಪಾನ್ಸ್ ವ್ಯಾನ್ಗಳು ಕೂಡ ರೆಡಿಯಾಗಿದ್ದಾವೆ. ರಾಮ ಮಂದಿರದ ಸುತ್ತಮುತ್ತ CCTV ಕಣ್ಗಾವಲನ್ನಿಡಲಾಗಿದೆ. ಹೆಲಿಕಾಪ್ಟರ್ ಮೂಲಕ ಇಡೀ ಅಯೋಧ್ಯೆಯಲ್ಲಿ ಗಸ್ತನ್ನು ಕೂಡ ತಿರುಗುವಂತಹ ಕೆಲಸ ಆಗಿತ್ತು. ಪ್ರಧಾನಿ ನರೇಂದ್ರ ಮೋದಿಯವರು ಇವತ್ತು ಧ್ವಜಾರೋಹಣದ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇರೋದ್ರಿಂದ ಎಲ್ಲ ಭದ್ರತೆಯನ್ನು ಕೂಡ ಕಲ್ಪಿಸಲಾಗಿದೆ. ರಾಮನೂರು ಅಯೋಧ್ಯೆಯಲ್ಲಿ ಇವತ್ತು ಹಬ್ಬದ ವಾತಾವರಣ ನಿರ್ಮಾಣವಾಗಿದೆ. ಇವತ್ತು ಧ್ವಜಾರೋಹಣ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಸಹಜವಾಗಿಯೇ ಮಧುವಣಗಿತ್ತಿಯಂತೆ ಈಗ ರಾಮನೂರು ಅಯೋಧ್ಯೆ ಜಗಮಗಿಸ್ತಾ ಇರುವಂಥದ್ದು. ಒಟ್ಟು 6,000 ಗಣ್ಯರು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ರಾಮ ಮಂದಿರದಲ್ಲಿ ಕೇಸರಿ ಧ್ವಜಾರೋಹಣಕ್ಕೆ ಕ್ಷಣಗಣನೆ, ಅಭಿಜಿನ್ ಶುಭಲಗ್ನದಲ್ಲಿ ಧ್ವಜಾರೋಹಣದ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಗೆಲುವಿನ ಪ್ರತೀಕ ಇದು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಈ ಮುಹೂರ್ತ. ರಾಮಧ್ವಜದ ವಿಶೇಷತೆಯ ಬಗ್ಗೆ ಸಂಸ್ಕೃತ ವಿದ್ವಾಂಸರು ಮಾತನಾಡಿದ್ದಾರೆ. ಪಬ್ಲಿಕ್ ಟಿವಿಗೆ ಸಂಸ್ಕೃತ ವಿದ್ವಾಂಸರಾದಂತಹ ಮಾಹಿತಿ ಕೊಟ್ಟಿದ್ದಾರೆ. ರಾಮ ಮಂದಿರ ಕೇಸರಿ ಧ್ವಜಾರೋಹಣಕ್ಕೆ ಕ್ಷಣಗಣನೆ ಆರಂಭವಾಗಿರುವ ಈ ಹೊತ್ತಿನಲ್ಲಿ ಈ ಮುಹೂರ್ತದ ವಿಶೇಷತೆ ಏನು, ಯಾಕೆ ಇದೇ ಮುಹೂರ್ತವನ್ನು ಆಯ್ಕೆ ಮಾಡಿಕೊಳ್ಳಲಾಯಿತು, ಈ ಮುಹೂರ್ತ ಏನನ್ನ ಸೂಚಿಸುತ್ತೆ, ಎಲ್ಲವನ್ನು ಕೂಡ ವಿವರಿಸುವಂತಹ ಕೆಲಸವನ್ನು ಮಾಡಿದ್ದಾರೆ. ಅಯೋಧ್ಯೆಯ ರಾಮ ಮಂದಿರದ ಕಾಮಗಾರಿ ಸಂಪೂರ್ಣವಾದಂಥ ಹಿನ್ನೆಲೆಯಲ್ಲಿ ರಾಮಧ್ವಜ ಸ್ಥಾಪನೆ ಆಗ್ತಾ ಇದೆ. ಈ ಬಗ್ಗೆ ಮಾತನಾಡಲಿಕ್ಕೆ, ಇದರ ವಿಶೇಷತೆಗಳ ಬಗ್ಗೆ ನಮಗೆ ತಿಳಿಸ್ಕೊಡ್ಲಿಕ್ಕೆ ಸಂಸ್ಕೃತಿ ವಿದ್ವಾಂಸಕರಾಗಿರುವಂತಹ ಕೃಷ್ಣರಾಜ್ ಕುತ್ಪಾಡಿ ಅವರು ನಮ್ಮೊಟ್ಟಿದ್ದಾರೆ. ಮಾತನಾಡಿಸ್ತೇನೆ. ಗುರುಗಳೇ ನಮಸ್ತೆ. ನಮಸ್ತೆ. ಇವತ್ತು ಒಂದು ಅದ್ಭುತವಾದಂತಹ ಕ್ಷಣ. ಕಾರಣ ರಾಮಧ್ವಜ ಸ್ಥಾಪನೆ ಆಗ್ತಾ ಇರುವಂಥದ್ದು ಅಯೋಧ್ಯೆಯಲ್ಲಿ. ಇದರ ವಿಶೇಷತೆ ಬಗ್ಗೆ ಹೇಳೋದಾದ್ರೆ, ಧ್ವಜಾರೋಹಣ ಅಂತನ್ನುವಂಥದ್ದು ಒಂದರ ಪೂರ್ಣತೆಯ ಸಂಕೇತ. ಅಂದರೆ ಅದು ಈಗಲೇ ನೀವು ಹೇಳಿದ ಹಾಗೆ ಕಾಮಗಾರಿ ಅಂತಂದರೆ ಕೇವಲ ಗೋಡೆ ಇತ್ಯಾದಿ ಅಲ್ಲ, ಅಲ್ಲಿ ಇನ್ನೂ ಅನೇಕ ಬೇರೆ ಬೇರೆ ಸನ್ನಿಧಿಗಳನ್ನು ಸ್ಥಾಪನೆ ಮಾಡುವಂಥದ್ದನ್ನು ಮೊದಲೇ ಸಂಕಲ್ಪ ಮಾಡಿತ್ತು. ಅದರಂತೆ ಅದು ಕ್ರಮವಾಗಿ ಎಲ್ಲ ನಡ್ಕೊಂಡು ಬಂದಿದೆ ವಿಧಿವಿಧಾನ ಪ್ರಕಾರವಾಗಿ. ಅದರ ಮುಕ್ತಾಯ ಆದ ಮೇಲೆ ಅದರ ಪೂರ್ಣತೆಯ ಸಂಕೇತವಾಗಿ ಧ್ವಜಾರೋಹಣ ಮಾಡುವುದು ಶಾಸ್ತ್ರದಲ್ಲಿ ಬಹಳ ವಿಶಿಷ್ಟವಾದ ಒಂದು ಪ್ರಕ್ರಿಯೆ. ಅದು ಇವತ್ತು ಸಾಮಾನ್ಯ ಮಧ್ಯಾಹ್ನದ ಹೊತ್ತಿಗೆ 12 ಗಂಟೆಗೆ ಆ ರೀತಿ ಒಂದು ಅಭಿಜಿನ್ ಮುಹೂರ್ತದಲ್ಲಿ, ಅಂದರೆ ಅಭಿಜಿನ್ ಮುಹೂರ್ತ ಅನ್ನೋದು ಒಂದು ರೀತಿ ಗೆಲುವಿನ ಉದ್ದೇಶದಿಂದ ಅಥವಾ ಗೆಲುವನ್ನು ಪ್ರತೀಕವಾಗಿ ಇಟ್ಟುಕೊಂಡು ಹೇಳುವಂತಹ ಮಾತು. ಮುಖ್ಯವಾಗಿ ಧ್ವಜಾರೋಹಣ ಅಂತನ್ನುವಂಥದ್ದು ನೀವು ಯಾವುದೇ ದೇವಸ್ಥಾನಗಳಲ್ಲಿ ಹೋದರೂ ಕೂಡ ಉತ್ಸವದ ಸಂದರ್ಭ ಬಂದಾಗ ಮೊದಲು ಧ್ವಜಾರೋಹಣ ಮಾಡಿ ಆ 7-8 ದಿವಸದ ಉತ್ಸವ ಮುಗಿಸಿ ಮತ್ತು ಧ್ವಜ ಅವರೋಹಣ ಮಾಡುವಂಥದ್ದನ್ನು ನಾವು ನೋಡುತ್ತೇವೆ. ಆದರೆ ಇದು ಆ ರೀತಿಯಾಗಿ ಕೇವಲ ಆರೋಹಣ ಅವರೋಹಣದ ಪ್ರಕ್ರಿಯೆ ಅಲ್ಲ, ಇದು ನಿರಂತರ. ಯಾಕೆಂದರೆ ಇದು ನಮಗೆ ತ್ರೇತಾಯುಗದ ಕಾಲದಿಂದ ಇದ್ದ ರಾಮನ ಸನ್ನಿಧಾನದ ಒಂದು ವಿಶಿಷ್ಟವಾದ ಪ್ರತೀಕದಲ್ಲಿ ನಾವು ಈ ರಾಮನ ಚಿಂತನೆಯನ್ನು ಈಗ ನಡೆಸ್ತಾ ಇರುವಂಥದ್ದು. ಅದಕ್ಕಾಗಿ ಮುಖ್ಯವಾಗಿ ಆ ಹೊತ್ತಿನಲ್ಲಿ ಆ ದೇವರಿಗೆ ಸಂಬಂಧಪಟ್ಟಂತಹ ಎಲ್ಲ ಪರಿವಾರದ ಗಣಗಳನ್ನು ಜೊತೆಗೆ ಸ್ಮರಣೆ ಮಾಡಿ ಆ ಧ್ವಜವನ್ನು ಆರೋಹಣೆ ಮಾಡುವಂಥದ್ದು ಕ್ರಮ. ಮುಖ್ಯವಾಗಿ ಉತ್ತರ ಭಾರತದಲ್ಲಂತೂ ಎಲ್ಲ ಕಡೆಗಳಲ್ಲೂ ಕೂಡ ಆ ದೇವಸ್ಥಾನದ ಮೇಲ್ಭಾಗದಲ್ಲಿ ಅದೇ ಒಂದು ದೇವರಿಗೆ ಸೇವೆ. ಧ್ವಜವನ್ನು ಅಂದರೆ ನಾನು ಈ ಧರ್ಮದ ಪ್ರತೀಕವನ್ನು ನನ್ನ ಜೀವನದಲ್ಲಿ ಎಂದೂ ಬಿಡಲ್ಲ, ಅದೊಂದು ದೀಕ್ಷೆ. ಧ್ವಜ ಅಂತನ್ನೋದು ಒಂದು ವ್ಯವಸ್ಥಿತವಾದ ಘಟನೆಯನ್ನು ನಿರ್ದೇಶಿಸುವಂಥದ್ದು ಮತ್ತು ನಾವು ಏನನ್ನು ಮಾಡ್ತಾ ಇದ್ದೇವೆ ಮತ್ತು ಯಾವುದರ ಹಿನ್ನೆಲೆಯಲ್ಲಿ ನಾವು ನಂಬಿಕೊಂಡು ನಡೀತಾ ಇದ್ದೇವೆ ಅಂತ. ನೀವಾಗಲೇ ಹೇಳಿದ ಹಾಗೆ ಹಿಂದೂ ಧರ್ಮದ ಬಹಳ ಮುಖ್ಯವಾದ ಒಂದು ಗುಣ ಏನು ಅಂತಂದರೆ ಯಾವತ್ತು ಧರ್ಮ ಎತ್ತರದಲ್ಲಿರಬೇಕು. ಅದಕ್ಕೆ ಹೆಸರು ಧರ್ಮಧ್ವಜ ಅಂತ. ಕೇವಲ ನಾವು ಯಾರೋ ಮೇಲಿರುವುದಲ್ಲ, ನಾವು ಆಚರಣೆ ಮಾಡಿಕೊಂಡು ಬಾಳಿ ಮತ್ತು ಬಾಳಲು ಬಿಡಿ.
ಬಹಳಷ್ಟು ಜನರಿಗೆ ಪ್ರಶ್ನೆ ಇತ್ತು, ಅಯೋಧ್ಯೆಯಲ್ಲಿ ರಾಮ ಮಂದಿರ ತಲೆ ಎತ್ತುತ್ತಾ, ಅದನ್ನು ನಮ್ಮ ಪೀಳಿಗೆಯವರು ನೋಡ್ತಾರಾ ಅಂಥೇಳಿ. ಬಟ್ ಅದಕ್ಕೆ ಉತ್ತರ ಈಗ ಸಿಕ್ಕಿದೆ. ಪ್ರತಿಷ್ಠಾಪನೆಗೂ ಕೂಡ ಶಂಕುಸ್ಥಾಪನೆಗೂ ಕೂಡ ಪ್ರಧಾನಿ ನರೇಂದ್ರ ಮೋದಿಯವರಿದ್ದರು. ಪ್ರಾಣ ಪ್ರತಿಷ್ಠಾಪನೆಯಲ್ಲೂ ಕೂಡ ಪ್ರಧಾನಿ ನರೇಂದ್ರ ಮೋದಿಯವರೇ ಮುಂದಾಳತ್ವ ವಹಿಸಿದರು. ಈಗ ಅವರ ನೇತೃತ್ವದಲ್ಲಿಯೇ ದೇವಸ್ಥಾನದ ಕಾಮಗಾರಿ ಕೂಡ ಸಂಪನ್ನವಾಗಿದೆ. ಇವತ್ತು ಧ್ವಜಾರೋಹಣವನ್ನು ಕೂಡ ಪ್ರಧಾನಿ ನರೇಂದ್ರ ಮೋದಿಯವರೇ ಮಾಡ್ತಾ ಇದ್ದಾರೆ. ಇದು ಸಹಜವಾಗಿಯೇ ಹಿಂದೂಗಳು ಹೆಮ್ಮೆ ಪಡುವಂತಹ ವಿಚಾರ.